ಪೂಜಿಸಿ, ದೇವರೆಂದು ಗೌರವಿಸಿ, ಮಗುವೆಂದು ರಕ್ಷಿಸಿ, ಸ್ನೇಹಿತರಂತೆ ಬೆಂಬಲಿಸಿ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮತ್ತು ರೆಡ್ ಕ್ರಾಸ್ ಘಟಕ ಹಾಗೂ ಹಾಫ್ ವೈಡ್ ಓಪನ್ ಚಾರಿಟಬಲ್ ಟ್ರಸ್ಟ್ ಅವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ವೇದಿಕೆಯ ಮೇಲೆ ಆಗಮಿಸಿರುವಂತಹ ಗಣ್ಯರು ಸಾಂಕೇತಿಕವಾಗಿ ಗಿಡಗಳನ್ನು ನೆಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುತ್ತಾರೆ. ಈಗ ವೇದಿಕೆಯ ಈ ಕಾರ್ಯಕ್ರಮವನ್ನು ಪರಿಸರ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪರಿಸರ ಗೀತೆ ಹಾಡಬೇಕಾಗಿ ನಮ್ಮ ವಿದ್ಯಾರ್ಥಿಗಳಾದಂತಹ ಶ್ವೇತಾ ಮತ್ತು ತಂಡದವರಿಂದ ಕೇಳಿಕೊಳ್ಳೋಣ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿರವು ತುಂಗದ ನಿಲುಕಿನಲ್ಲಿ. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸರ್ವಿಕಾಶಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸರ್ವಿಕಾಶಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರವು ತುಂಗದ ನಿಲುಕಿನಲ್ಲಿ. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶ್ವೇತಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಶ್ರೀಮತಿ ರೇಣುಕಾ ಎಸ್ ಸಹಾಯಕ ಪ್ರಾಧ್ಯಾಪಕರು ಇವರನ್ನು ಕೇಳಿಕೊಳ್ಳುತ್ತೇವೆ. ಈ ಸಭೆ ಸಮಾರಂಭಕ್ಕೆ ಸ್ವಾಗತ. ಕೋಗಿಲೆಗೆ ಕಂಠ ಚಂದ, ಕವಿಗೆ ನಾಟ್ಯ ಚಂದ, ಊಟಕ್ಕೆ ಹೊರನಾಡು ಚಂದ, ಊಟಕ್ಕೆ ಕೊಡಗು ಚಂದವಾದರೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಧ್ಯಕ್ಷರು ಹಾಗೂ ಮಹನೀಯರ ಸ್ವಾಗತವೇ ಚಂದ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಯತಿರಾಜು
ಪರಿಸರವಾದಿಗಳು, ಕಾಳಿದಾಸ ಕಾಲೇಜಿನ ನಿವೃತ್ತಿ ಪ್ರಾಂಶುಪಾಲರು ಮತ್ತು ತುಮಕೂರು ಜಿಲ್ಲೆಯ ವಿಜ್ಞಾನ ಚಳವಳಿಯ ರೂವಾರಿಗಳು ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹೂಗುಚ್ಛವನ್ನು ಸ್ವೀಕರಿಸಲು ಎಂದು ವಿನಂತಿಸಿಕೊಳ್ಳುತ್ತೇನೆ. ಹಿಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಜಾನ್ ಕ್ಯಾಮ್ರಿ AWO ಸಂಸ್ಥಾಪಕರು ತುಮಕೂರು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು HMS ಶಿಕ್ಷಣ ಸಂಸ್ಥೆ ಡಾಕ್ಟರ್ S. ಶಫೀಕ್ ಅಹಮದ್ ರವರಿಗೂ ಅವರ ಅನುಪಸ್ಥಿತಿಯಲ್ಲಿ ಕೂಡ ಈ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮದ ವೇದಿಕೆ ಮೇಲಿನ ಆಸೀನರಾಗಿರುವ ಡಾಕ್ಟರ್ S. ರಮೇಶ್ ಪ್ರಾಂಶುಪಾಲರು, ಸೂರ್ಯ ಕಾನೂನು ಇವರಿಗೂ ಸಹ ಆದರಣೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಮುಡಿಬರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾದ ಎಲ್ಲ ಬೋಧಕ ವರ್ಗದವರಿಗೂ, ಸಿಬ್ಬಂದಿ ವರ್ಗದವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಲ್ಲಿ ಉಪಸ್ಥಿತರಿರುವ ಹಾಗೂ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗಣ್ಯರನ್ನು ಸ್ವಾಗತಿಸಿದಂತ ಶ್ರೀಮತಿ ರೇಣುಕಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆಯನ್ನು ನೆರವೇರಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಶ್ರೀಯುತ ಯದುರಾಜ್ ಸರ್ ಅವರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರವಾದಿಗಳು. ಇವರು ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ.
ಕಾಲೇಜಿನ ಪ್ರಾಚಾರ್ಯರು ಇಲ್ಲಿರುವಂತಹ ಡಾಕ್ಟರ್ ಎಸ್ ರಮೇಶ್ ಅವರೇ, ನನಗೆ ಮಹೇಂದ್ರ ಅವರು 15 ದಿವಸದಿಂದ ಫೋನ್ ಮಾಡಿಬಿಟ್ಟು ಇಲ್ಲಿ ಬರಬೇಕು ಸರ್ ಅಂತ ಹೇಳಿದ್ರು. ಆಮೇಲಿಂದ ಸರ್ ಆಡಿಯನ್ಸ್ ಯಾರು ಏನು ಅಂತ ಕೇಳಿದೆ. ಸರ್ ಲಾ ಕಾಲೇಜ್ ಸ್ಟೂಡೆಂಟ್ಸ್. ಅದರಿಂದ ನಾನು ಇವತ್ತು ಪರಿಸರದ ಬಗ್ಗೆ ಮಾತನಾಡೋದು ತುಂಬ ಇದೆ, ಆದರೆ ಕಾನೂನು ವಿದ್ಯಾರ್ಥಿಗಳಿಗೆ ಪರಿಸರದ ಇದು ಎಷ್ಟು ಮಟ್ಟಿಗೆ ಪ್ರಸ್ತುತವಾಗಿರೋದು ಅನ್ನೋದನ್ನ ಅಷ್ಟೇ ನೀವು ಗಮನಿಸಿಕೊಳ್ಳೋದಕ್ಕೆ ನಾನು ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಪೂರ್ಣವಾದ ತೀರ್ಪಲ್ಲ, ಅರೆಬರೆಯಾದಂಥ ಒಂದು ತೀರ್ಪು ಇದೆ. ಅದೇನು ಅಂತ ಅಂದ್ರೆ ವಾಯುಗುಣ ವೈಪರೀತ್ಯವನ್ನ ಒಂದು ಮೂಲಭೂತ ಹಕ್ಕಾಗಿ ಪರಿಗಣಿಸುತ್ತೆ, ಫಂಡಮೆಂಟಲ್ ರೈಟ್. ಆ ರೀತಿಯಾದಂತಹ ಒಂದು ಇದನ್ನ ಘೋಷಣೆಯನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಆಮೇಲಿಂದ ನಿಮಗೆಲ್ಲ ಗೊತ್ತಿದೆ, ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14, ಆಮೇಲೆ ರೈಟ್ ಟು ಲೈಫ್ ಆರ್ಟಿಕಲ್ 21. ಇವುಗಳ ಬಗ್ಗೆ ಇರುವಂತ ಇವುಗಳೇ ಅಷ್ಟೇ ಪರಿಣಾಮಕಾರಿಯಾದ್ದು ಮತ್ತು ಅಷ್ಟೇ ಇದಾಗಿರುವಂಥದ್ದು ರೈಟ್ ಟು ಎನ್ವೈರನ್ಮೆಂಟ್, ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್, ಏನು ವಾಯುಗುಣ ವೈಪರೀತ್ಯದಿಂದ ಇವತ್ತು ಪರಿಣಾಮಗಳಾಗ್ತಾ ಇದ್ದಾವೆ, ಆ ಪರಿಣಾಮಗಳ ಪರಿಹಾರವನ್ನು ಪಡ್ಕೊಳ್ಳೋದು ಕೂಡ ಒಂದು ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ. ಇದು ಕೋರ್ಟ್ನಲ್ಲಿ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಈ ವಿವಾದ ಶುರುವಾಗಿದ್ದೇನೆ ಒಂದು ಈ ಬಸ್ಟರ್ಡ್ ಅಂತ ಹೇಳಿರ್ಬೋದು, ಅದರ ಸಂರಕ್ಷಣೆಗೋಸ್ಕರ ಒಂದು ಸಂರಕ್ಷಣಾ ವನವನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ಈ ಸೋಲಾರ್ ಪ್ಯಾನೆಲ್ಗಳು ಇದು ಮಾಡಿದ್ರಿಂದಾಗಿ ಅದರಿಂದಾಗಿ ಹಕ್ಕಿಗಳ ಇದಕ್ಕೆ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಇದ್ದಂಥ ಕೇಸ್. ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ವೀಕ್ಷಣೆಯನ್ನು ಮಾಡಿದೆ, ಅಬ್ಸರ್ವೇಷನ್. ಇನ್ನು ಆಪರೇಟಿವ್ ಜಡ್ಜ್ಮೆಂಟ್ ಇದು ಗೊತ್ತಿಲ್ಲ. ಆದರೆ ಅದೇ ಸಂದರ್ಭದೊಳಗಡೆ ITLO ಒಂದು ಕೇಸ್ ನಡೀತಾರೆ, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಆನ್ ದ ಲಾ ಆಫ್ ಸೀಸ್. ಅದು ಈ ಕನ್ವೆನ್ಷನ್ ಆಫ್ ಸ್ಮಾಲ್ ಅಂಡ್ ಐಲ್ಯಾಂಡ್ ಸ್ಟೇಟ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಅವರು ಒಂದು ಕೇಸನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನು ಹಾಕಿದ್ರು, ಅಂತಾರಾಷ್ಟ್ರೀಯ ನ್ಯಾಯಾಲಯದೊಳಗಡೆ ಅವರ ಕೇಸನ್ನು ಏನು ಅಂತ ಅಂದ್ರೆ, ಇವತ್ತು ಸಮುದ್ರದಲ್ಲಿ ವಿಪರೀತ ಮಾಲಿನ್ಯ ಆಗ್ತಾ ಇದೆ. ಈ ಮಾಲಿನ್ಯ ಆಗ್ತಾ ಇರೋದ್ರಿಂದಾಗಿ ನಮಗೆ ಬಹಳ ನಮ್ಮ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಗಂಡಾಂತರ ಇದೆ ಅಂತೇಳಿ ಅವರು ಆರ್ಗನೈಸೇಷನ್ ಆಫ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಅವರು ಇದು ಮಾಡಿ ಈ ರೀತಿಯಾದಂತಹ ಒಂದು ಇದರೊಳಗಡೆ ಅವರು ಕೂಡ ಒಂದು ಇದನ್ನೇ ಮಾಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದೇನೆಂದ್ರೆ ಎನ್ವೈರನ್ಮೆಂಟಲ್ ಜಸ್ಟಿಸ್, ಅಂದ್ರೆ ಪರಿಸರಾತ್ಮಕವಾದಂತಹ ನ್ಯಾಯ ಅಂತ. ವಾಟ್ ಈಸ್ ಎನ್ವೈರನ್ಮೆಂಟಲ್ ಜಸ್ಟಿಸ್? ಈಕಲಾಜಿಕಲ್ ಜಸ್ಟಿಸ್. ಈ ಎನ್ವೈರನ್ಮೆಂಟಲ್ ಜಸ್ಟಿಸ್ ಅನ್ನೋದೇ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಒಂದು ಹೊಸ ಇದನ್ನ ಚರ್ಚೆಯನ್ನು ಹುಟ್ಟುಹಾಕಿ ಅದು ಪರಿಸರಾತ್ಮಕವಾದಂತಹ ಚರ್ಚೆ ಕೂಡ. ಇದ್ಮೇಲೆ ವಾಟ್ ಈಸ್ ಎನ್ವೈರನ್ಮೆಂಟಲ್ ಜಸ್ಟಿಸ್? ಪರಿಸರಾತ್ಮಕ ನ್ಯಾಯ ಅಂದ್ರೆ ಏನು? ಜೀವ ಪರಿಸರಾತ್ಮಕ ನ್ಯಾಯ
ಈಕಲಾಜಿಕಲ್ ಜಸ್ಟಿಸ್ ಅಂತ ಹೇಳಿದ್ರೆ ನೀವು ಜೀವ ಪರಿಸರಾತ್ಮಕವಾದಂಥ ನ್ಯಾಯ ಅಂತ ಹೇಳಿ. ನ್ಯಾಯ ಅಂದ್ರೆ ಏನು ಅಂತ ಅಂದ್ರೆ ಅವರು ಅದನ್ನ ಬಹಳ ಶಾರ್ಟ್ ಆಗಿ ಡಿಫೈನ್ ಮಾಡ್ತಾರೆ. ನಾನು ಅದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. Equitable access to resources, opportunities without any discrimination. That is ecological justice. So ಈ ಥರದ್ದನ್ನ ಅವರು ನಿರೂಪಣೆ ಮಾಡ್ತಾರೆ ಈಕಲಾಜಿಕಲ್ ಜಸ್ಟಿಸ್ ಅಂತ. ಆದರೆ ಇದು ಅಂತಿಮವಾಗಿ ಕೋರ್ಟ್ ಮಾನ್ಯ ಮಾಡಿಲ್ಲ. ಕೋರ್ಟ್ ಇದು ಮಾನ್ಯ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಅದು ಇನ್ನು ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಂತಿಮವಾದಂತಹ ತೀರ್ಪನ್ನ ಕೊಡೋ ನಿರೀಕ್ಷೆ ಇದೆ. ಅದರೊಳಗಡೆ ಆಪರೇಟಿವ್ ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅದರ ಮೇಲೆ ಇದೆಲ್ಲ ಆರಂಭಿಸುತ್ತೆ. ಆದರೆ ಈವಾಗ ಅದೊಂದು ಆದರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಫಂಡಮೆಂಟಲ್ ರೈಟ್ ಅಂತ ಚಂದ್ರಚೂಡ್ ಅವರನ್ನೇ ಬಹಳ ಪ್ರಮುಖವಾಗಿ ಇದನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಪ್ರಧಾನ ನ್ಯಾಯಾಧೀಶರಾಗಿರ್ತಕ್ಕಂಥ ವಿ ಚಂದ್ರಚೂಡ್ ಅವರನ್ನೇ ಈ ಇದನ್ನ ಮಾಡ್ತಾರೆ. ಸ್ನೇಹಿತರೆ, ಈ ವರ್ಷ 2024 ಒಂದು ಘೋಷವಾಕ್ಯ. ಆ ಘೋಷವಾಕ್ಯ ಏನು ಅಂತ ಅಂದ್ರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್, ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅಂಡ್ ವಿ ಫಾರ್ ರೆಸ್ಟೋರೇಷನ್. ನಾವೆಲ್ಲರೂ ಕೂಡ ಅದನ್ನು ಸಂರಕ್ಷಣೆ ಮಾಡ್ತೀವಿ. ನಮ್ಮ ಭವಿಷ್ಯ ಎಲ್ಲಡಗಿದೆ ಅಂದ್ರೆ ನಮ್ಮ ಭೂಮಿನಲ್ಲಿ. ನಾವು ಆ ಭೂಮಿಯನ್ನು ಸರಿಯಾಗಿ ಕಾಪಾಡಬೇಕಾಗ್ತದೆ. ಭೂಮಿ ಅಂದ್ರೆ ಮಣ್ಣು. ಯಾಕೆ ಅಂತ ಅಂದ್ರೆ ಈ ವರ್ಷ ಒಂದು ದೊಡ್ಡ ಇದಾಗಿದೆ. IPCC ಅಂತ ಒಂದು ಸಂಸ್ಥೆ ಇದೆ, ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಒಂದು IPCC ಅಂತ ಒಂದು ಸಂಸ್ಥೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ನಮ್ಮ ವಾಯುಗುಣದ ತಾಪಮಾನ 1.1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಜಾಸ್ತಿ ಆಗಿದೆ. ಯಾವುದಕ್ಕೆ ಅಂತ ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿದ್ದ ಉಷ್ಣತೆಯ ತಾಪಮಾನ ಇದೆಯಲ್ಲ, ಅದಕ್ಕಿಂತ ಸರಾಸರಿ ತಾಪಮಾನ 1.1 ಡಿಗ್ರಿಯಷ್ಟು ಜಾಸ್ತಿ ಆಗಿದೆ. ಸುಮಾರು 200 ವರ್ಷಗಳ ಹಿಂದಿನಿಂದ ಇದು ಬಹಳ ಸಣ್ಣದು ಅಂತ ನಿಮ್ಗೆ ಅನಿಸ್ತು. ಏನ್ ಸರ್ 1.1 ಡಿಗ್ರಿ ತಾನೇ. ಆದ್ರೆ ಅದು ಏನ್ ಪರಿಣಾಮನ ಉಂಟು ಮಾಡ್ತಾ ಇದೆ ಅಂದ್ರೆ ಇವತ್ತು ಬಹಳ ಸೂಕ್ಷ್ಮವಾದ ಒಂದು ನಾವು ಯಕಶ್ಚಿತ್ ಅಂತ ಏನು ಅಂದ್ಕೊಳ್ತಾ ಇದ್ರು ಅವೆಲ್ಲವೂ ಕೂಡ ಉಂಟು ಮಾಡ್ತಾ ಇರ್ತಕ್ಕಂಥ ಪರಿಣಾಮ ಇದೆಯಲ್ಲ, ಅದು ಬಹಳ ಗಂಭೀರವಾದ್ದು ಮತ್ತು ಗಹನವಾದ್ದು. ಅದ್ರ ಬಗ್ಗೆ ನಾವು ಬರೀ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದರೆ ಸಾಕು, ನಾವು ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಕಾರ್ಯೋನ್ಮುಖರಾಗಬೇಕಾದಂತ ಅಗತ್ಯ. ನೋಡಿ, 2024ರಲ್ಲಿ ಅದು ಅಂಕಿಅಂಶಗಳು 2024ರಲ್ಲಿ ಇನ್ನೂ ಪೂರ್ತಿ ಇದ್ದಾಗಿಲ್ಲ. ಅದರಿಂದ 2022, 23 ಇನ್ನೂ ಸಿದ್ಧ ಆಗಿಲ್ಲ. ಅದರೊಳಗಡೆ ನೀವೇನಾದರೂ ನೋಡಿದ್ರೆ ಬಹಳ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಂದ್ರೆ ಅಸಾಮಾನ್ಯವಾದಂತಹ ಹವಾಮಾನದ ದಿನಗಳು ಅವು 365 ದಿವಸದಲ್ಲಿ 2022ರ 365 ದಿವಸದಲ್ಲಿ 314 ದಿವಸ ಈ ತರದ ಅಸಾಧಾರಣವಾದ ವಾಯುಗುಣ ದಿವಸಗಳನ್ನ ಭಾರತ ಕಂಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಬಹಳ ಗಂಭೀರವಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಎಷ್ಟು ಗಂಭೀರ ಅಂದ್ರೆ ಬಹಳಷ್ಟು ಜನಕ್ಕೆ ಆ ಗಂಭೀರತೆನೇ ಅರ್ಥವಾಗಿಲ್ಲ. ಬಹಳ ಜನಕ್ಕೆ ಆ ಗಂಭೀರತೆ ಅರ್ಥವಾಗಿಲ್ಲ. ನೋಡಿ, ನಾವು ಎಂತಹ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿದ್ದೀವಿ ಅಂದ್ರೆ ಭಾರತ ಇಡೀ ಜಾಗತಿಕ ಭೂ ವಿಸ್ತೀರ್ಣದೊಳಗಡೆ 2.4% ಭೂಮಿಯನ್ನು ಹೊಂದಿದೆ. ಇದರೊಳಗಡೆ ನಾವು 8% ನೀವೆಲ್ಲ ಹೇಳಿದ್ರು, ಸ್ವಾಗತ ಗೀತೆ ಹೇಳಿದ್ರು, ತಾಯಿ ನಿತ್ಯೋತ್ಸವ ನಿಮಗೆ ಅಂತ ಹೇಳಿ. ಅದರೊಳಗೆ 8% ಜೀವ ವೈವಿಧ್ಯತೆ. ನಿಸಾರ್ ಅಹಮದ್ ಅವರ ಅವನ ನೀವು ಹೇಳಿದ್ರಿ,
ನಿತ್ಯೋತ್ಸವ ಮಾಡಬೇಕಲ್ಲ, ಆ ನಿತ್ಯೋತ್ಸವ ಅಂತ ಇದೇನಿಲ್ಲ. ಯೋಗದ ಬೆಳಕಿನಲ್ಲಿ ಸಹ್ಯಾದ್ರಿ ಆಯಿತು ಅಂತೆಲ್ಲ ನೀವೆಲ್ಲ ಕೇಳಿದ್ವಿ. ಇದರೊಳಗಡೆ ನಾವು 8% ಜೀವ ವೈವಿಧ್ಯತೆಯನ್ನು ಸಾಕಬೇಕಾಗಿದೆ. ಆಮೇಲೆ 4% ಅಷ್ಟೇನೆ ನಮಗೆ ಇದಿರುತ್ತೆ, ನೀರಿರುತ್ತೆ. 4% ಅಷ್ಟೇ, ಜಾಸ್ತಿ ಇಲ್ಲ. 2.4% ಅಷ್ಟು ಟೂರಿಸ್ಟಿನ ಇದೆ, 8% ಜೀವ ವೈವಿಧ್ಯತೆ ಇದೆ. ಆಮೇಲೆ 4% ಅಷ್ಟೇ ನೀರು. ಬೆಂಗಳೂರಿಗೆಲ್ಲ ದುಡ್ಡು ಕೊಡ್ತೀನಿ ಅಂದ್ರೆ ಇವಾಗ ನೀರು ಸಿಗ್ತಾರೆ. ಆ ಪರಿಸ್ಥಿತಿಯನ್ನು ನಾವು ಮಾಡ್ಕೊಂಡು ಬರ್ತೀವಿ. ಇದರೊಳಗಡೆ ನೋಡಿ, ನಾವು ಇಡೀ ಜಗತ್ತಿನೊಳಗಡೆ 40 ಜೀವ ವೈವಿಧ್ಯದ ಹಾಟ್ಸ್ಪಾಟ್ಸ್ ಇದೆ. ಅಂದ್ರೆ ವಿಶೇಷವಾದ ಜೀವ ವೈವಿಧ್ಯತೆಯ ತಾಣಗಳು ಅಂತೇಳಿ ಇಡೀ ಜಗತ್ತಿನಲ್ಲಿ 40 ಗುರುತಿಸಿದೆ. ಅದರೊಳಗಡೆ 36 ಜೀವ ವೈವಿಧ್ಯತೆಯ ತಾಣಗಳು ನಮ್ಮ ದೇಶದಲ್ಲಿ. ಅಂದ್ರೆ ನಾವು ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತ, ಅಂದ್ರೆ ಪರಿಸರಾತ್ಮಕವಾಗಿ ಅಲ್ಲ, ಜೀವ ವೈವಿಧ್ಯತೆಯಲ್ಲಿ ಅಷ್ಟೊಂದು ಶ್ರೀಮಂತತೆ ನಮಗಿದೆ. ಆದ್ರೆ ಜನಸಂಖ್ಯೆ 17.76% ಜನಸಂಖ್ಯೆಯನ್ನು ನಾವು ಹೊಂದಿದ್ದೀವಿ. ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತ ಅಗ್ರಗಣ್ಯವಾಗಿದೆ. ಚೈನಾನ ಹಿಂದೆ ಚೈನಾ ಕೂಡ ಹಿಂದೆ ಹೋಗಿ ಇಂತಹ ಒಂದು ಪರಿಸ್ಥಿತಿ ಬಂದಿದೆ. ಆಮೇಲೆ 15% ಸಸ್ಯ ಸಂಪತ್ತು ಇದೆ ನಮಗೆ. ಸಸ್ಯ ಸಂಪತ್ತು 15%. ಈ ಥರದ ಇದರೊಳಗಡೆ ನಾವು ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಪರಿಸರ ದಿನಾಚರಣೆ ಒಳಗಡೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್, ಆಮೇಲೆ ವಿ ಆರ್ ಜನರೇಷನ್ ರೆಸ್ಟೋರೇಷನ್. ನಾವು ಇದರ ಸಂರಕ್ಷಕರು, ಪುನರ್ಸ್ಥಾಪಕರು. ರೆಸ್ಟೋರ್ ಮಾಡೋದು ಅಂದ್ರೆ ಅದನ್ನ ಮೊದಲಿನ ಸ್ಥಿತಿಗೆ ತರೋದು, ಅದನ್ನ ಬಹಳ ತುರ್ತಾಗಿ ತರಬೇಕು. ನೋಡಿ, 2021-30 ಅವಧಿ ಒಳಗಡೆ UNGA, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, UNGA ಅದು ಒಂದು ಡಿಕೇಡ್ ಆಫ್ ಇಕೋಸಿಸ್ಟಮ್ ರೆಸ್ಟೋರೇಷನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. 2021ರಿಂದ 2030 10 ವರ್ಷಗಳ ಅವಧಿಯನ್ನ ಅದು ಇದು ಡಿಕೇಡ್ ಆಫ್ ಇಕೋಲಾಜಿಕಲ್ ರೆಸ್ಟೋರೇಷನ್ ಅಂತ ಹೇಳಿದೆ. ಈ ಅವಧಿ ಒಳಗಡೆ ನಾವು 1 ಬಿಲಿಯನ್ ಹೆಕ್ಟೇರ್ನಷ್ಟು ಭೂಮಿಯನ್ನ ಮರುಭೂಮೀಕರಣದಿಂದ ನಾವು ತಡೆಗಟ್ತೀವಿ. ಸೊ ಡೆಸರ್ಟಿಫಿಕೇಶನ್ ಮತ್ತು ಡಿಗ್ರೇಡೇಷನ್, ಲ್ಯಾಂಡ್ ಡಿಗ್ರೇಡೇಷನ್ ಮತ್ತು ಡೆಸರ್ಟಿಫಿಕೇಶನ್ ಅಂದ್ರೆ ಮರುಭೂಮೀಕರಣ ಆಗ್ತಾ ಇದೆ ಮತ್ತು ಅದರ ಜೊತೆಗೆ ಹಾಳಾಗ್ತಾ ಇದೆ, ಭೂಮಿನೂ ಕೂಡ ಹಾಳಾಗ್ತಾ ಇದೆ. ಆ ರೀತಿಯಾದಂಥ 1 ಬಿಲಿಯನ್ ಹೆಕ್ಟೇರ್ನಷ್ಟು ಭೂಮಿಯನ್ನ ಮಾಡಬೇಕು ಅಂತ ಹೇಳಿ 2024 ಈ ಮರುಭೂಮೀಕರಣ ಅಂದ್ರೆ ಏನು? ಮರುಭೂಮೀಕರಣ ಅಂದ್ರೆ ಏನಿಲ್ಲ, ಭೂಮಿ ಹಾಳಾಗೋದು ಅಂತ. ಮರುಭೂಮೀಕರಣ ಅಂದ್ರೆ ಭೂಮಿ ಹಾಳಾಗೋದು. ಎಲ್ಲಿಯ ಭೂಮಿ ಹಾಳಾಗೋದು ಅಂತ ಅಂದ್ರೆ ಒಣ ವಲಯದಲ್ಲಿ ಮತ್ತು ಅರೆ ಒಣ ಹೊಲ ಪ್ರದೇಶ, ಆರಿಡ್ ಮತ್ತು ಸೆಮಿ ಆರಿಡ್ ಅಂತ ಕರೀತಾರೆ. ಆರಿಡ್ ಮತ್ತು ಸೆಮಿ ಆರಿಡ್ ಪ್ರದೇಶಗಳಲ್ಲಿ ಅದು ಹಲವಾರು ಕಾರಣಗಳಿಂದ ಆಗ್ಬೋದು. ಒಂದು ಕಾರಣ ಇಲ್ಲ, ಹಲವಾರು ಕಾರಣಗಳಿಂದ ಆಗುತ್ತೆ. ಅದು ವಾಯುಗುಣ ವೈಪರೀತ್ಯದ ಬದಲಾವಣೆಗಳಿಂದ ಆಗ್ಬೋದು, ಅಥವಾ ನಾವು ಮಾನವ ನಡೆಸತಕ್ಕಂಥ ಚಟುವಟಿಕೆಗಳಿಂದ ಕೂಡ ಆಗುತ್ತೆ. ಇದು ಇವತ್ತಿನ ಬಹಳ ದೊಡ್ಡ ಪರಿಸರದ ಸವಾಲು. ಈ ದೊಡ್ಡ ಸವಾಲನ್ನು ನಾವು ಎದುರಿಸ್ತೇವೆ. ಇದು ಇಡೀ ಜೀವ ಸಂಕುಲದ ಅಸ್ತಿತ್ವಕ್ಕೆ ದೊಡ್ಡ ಗಂಡಾಂತರವನ್ನ ಉಂಟು ಮಾಡಿದೆ. ಇದು ಗ್ಲೋಬಲ್ ವೆಲ್ಬೀಯಿಂಗ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಒಂದು ಬಹಳ ದೊಡ್ಡ ಇದನ್ನು ಮಾಡಿದೆ.
ನೋಡಿ, ಇಡೀ ಭೂಮಿ ಒಳಗಡೆ ಎಷ್ಟು ಭೂಮಿ ಇದೆ ಅಂತ ನೀವೇನು ಲೆಕ್ಕ ಹಾಕಿದ್ರೆ ಅದು 100 ಮಿಲಿಯನ್ ಹೆಕ್ಟೇರ್ನಷ್ಟು ಇರ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡಿದೆ. 100 ಮಿಲಿಯನ್ ಹೆಕ್ಟೇರ್ನಷ್ಟು. ಅದರೊಳಗಡೆ ಪ್ರತಿ ವರ್ಷನೂ ಕೂಡ 2015ರಿಂದ 2019 UNCCD ಅಂತ ಮಾಡಿದ್ದಾರೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, UNCCD. ಆಮೇಲಿಂದ ಅದ್ರ ಜೊತೆಗೆ ಇಸ್ರೋದವರು ಒಂದು ಲ್ಯಾಂಡ್ ಮ್ಯಾಪ್ ಅಟ್ಲಾಸ್ ಮಾಡಿದ್ದಾರೆ. ಇಸ್ರೋದ ಒಂದು ಲ್ಯಾಂಡ್ ಅಟ್ಲಾಸ್ ಮ್ಯಾಪ್ ಆಗಿದೆ. ಅದರ ಲೇಟೆಸ್ಟ್ ಇದ್ರ ಪ್ರಕಾರ ಏನಿದ್ರೆ 97.85 ಮಿಲಿಯನ್ ಹೆಕ್ಟೇರ್ನಷ್ಟು, ಅಂದ್ರೆ ಭಾರತದ ಒಟ್ಟು ಭೂ ವಿಸ್ತೀರ್ಣದ 29.7%, ಅಂದ್ರೆ 30% ಅಂತ ನೀವು. ಅದು ನಮ್ಮ ಇಡೀ ಒಟ್ಟು ಭೂ ವಿಸ್ತೀರ್ಣ ಇರೋದು 328.72 ಮಿಲಿಯನ್ ಹೆಕ್ಟೇರ್ ಅಂತ ನೀವು ತಗೊಂಡ್ರೆ ಅದರೊಳಗಡೆ 97.85 ಮಿಲಿಯನ್ ಹೆಕ್ಟೇರ್ನಷ್ಟು ಈಗಾಗಲೇ ಮರುಭೂಮೀಕರಣ ಆಗೋದು. ಇದು 2018-19 ಆಗೋದಿರುವಂತ ಘಟನೆ. ಈ 2018-19 ಒಳಗಡೆ 84 ಮಿಲಿಯನ್ ಹೆಕ್ಟೇರ್ನಷ್ಟು ಒಂದೇ ಆ ಅವಧಿ ಒಳಗಡೆ ಮರುಭೂಮೀಕರಣ ಆಗಿದೆ. ಸ್ನೇಹಿತರೆ, ಇನ್ನು ಹೆಚ್ಚು ಅಂಕಿಅಂಶಗಳನ್ನ ಹೇಳಿ ನಿಮಗೆ ಗೌರವಿಸಬಹುದು. ಯಾಕಂದ್ರೆ ತೀರಾ ಅಂಕಿಅಂಶಗಳನ್ನ ದೊಡ್ಡ ಸಮುದಾಯ ಆದರೆ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆಗೋಸ್ಕರ ಆಚರಣೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದನ್ನ ನೀವು ಬಹಳ ಗಂಭೀರವಾಗಿ ತಗೊಳ್ಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಜೀವ ಪರಿಸರಾತ್ಮಕವಾದ ನ್ಯಾಯವನ್ನ ಒದಗಿಸುವಂತ ಕಾಲದಲ್ಲಿ ಈಕಲಾಜಿಕಲ್ ಜಸ್ಟಿಸ್ ಅಥವಾ ಎನ್ವೈರನ್ಮೆಂಟಲ್ ಜಸ್ಟಿಸ್ ಅನ್ನ ದೊರಕಿಸ್ಕೊಡುವಂತ ಕಾಲಾಲಗಳು ನೀವು ಆಗಬೇಕು. ಇದಕ್ಕೆ ನೀವು ಬಹಳ ಗಂಭೀರವಾಗಿ ಇವತ್ತು ದ್ವೀಪ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಏನು ಗಂಡಾಂತರ ಬಂದಿದೆಯಲ್ಲ, ಆ ಗಂಡಾಂತರಕ್ಕೆ ಅಂತಾರಾಷ್ಟ್ರೀಯವಾಗಿಯೂ ಕೂಡ ಒಂದಷ್ಟು ನ್ಯಾಯಾಂಗದ ತೀರ್ಪುಗಳು ಬರ್ತದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂದ ಬರ್ತಿದೆ. ಅದರ ಜೊತೆಗೆ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಜುಲೈ ತಿಂಗಳೊಳಗಡೆ ಅದರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಬಸ್ಟರ್ಡ್ ಜೊತೆಗೆ ಅದು ಇದಾಗಿದೆ. ಸ್ನೇಹಿತರೆ, ಇದರೊಳಗಡೆ ನಾವು ಇವಾಗ ನೀವೆಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳಾಗಿ ನೀವು ಈ ರೀತಿಯಾದಂತಹ ಜೀವ ಪರಿಸರಾತ್ಮಕವಾದ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಯೋಧರು ನೀವು ಆಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಈ ಮಾತನ್ನು ಮುಗಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ.